ಲಕ್ಷ್ಮೇಶ್ವರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಯಲ್ಲಾಪುರದಲ್ಲಿ ಮಂಗಳವಾರ 10ನೇ ತರಗತಿ ಮಕ್ಕಳಿಗೆ ಶುಭ ಕೋರುವುದರೊಂದಿಗೆ ಸರಸ್ವತಿ ಪೂಜಾ ಸಮಾರಂಭವನ್ನು ಸಡಗರದಿಂದ ನಡೆಸಲಾಯಿತು. ಕಾರ್ಯಕ್ರಮವನ್ನು ದೊಡ್ಡೂರ ಕ್ಲಸ್ಟರ್ ಸಿಆರ್ಪಿ ಶಿವಾನಂದ ಅಸುಂಡಿ ಉದ್ಘಾಟಿಸಿ ಬಳಿಕ ಮಾತನಾಡಿ, ಭವಿಷ್ಯದ ಜೀವನ ಉತ್ತಮಗೊಳ್ಳುವಲ್ಲಿ 10ನೇ ತರಗತಿಯ ಫಲಿತಾಂಶವೇ ಭದ್ರ ಬುನಾದಿಯಾಗಿದೆ. ಮಾರ್ಚ್ 18ರಿಂದ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದು, ಉತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ 100% ಫಲಿತಾಂಶದೊಂದಿಗೆ ಶಾಲೆ, ತಾಲೂಕು ಮತ್ತು ಜಿಲ್ಲೆಗೆ ಪ್ರಥಮ ಬರುವುದರೊಂದಿಗೆ ಯಲ್ಲಾಪುರ ಶಾಲೆಯ ಕೀರ್ತಿ ಬೆಳಗಲಿ ಎಂದು ಶುಭ ಹಾರೈಸಿದರು. ಹಿಂದಿ ಶಿಕ್ಷಕರಾದ ಎಚ್.ಎಂ. ದಿಂಡಿವಾಡ ಪ್ರಾಸ್ತಾವಿಕ ನುಡಿಗಳನ್ನು ಆಡುವುದರ ಮೂಲಕ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ತಿಳಿಸಿದರು. ದೈಹಿಕ ಶಿಕ್ಷಕರಾದ ಎಸ್.ಸಿ. ಹಾವೇರಿ ಶಾಲಾ ವಾರ್ಷಿಕ ವರದಿಯನ್ನು ಓದುವುದರೊಂದಿಗೆ ವರ್ಷದುದ್ದಕ್ಕೂ ನಡೆದ ಶಾಲಾ ಕಾರ್ಯಕ್ರಮಗಳ ವರದಿಯನ್ನು ಮಂಡಿಸಿದರು. ಶಾಲೆಯಿಂದ ವರ್ಗಾವಣೆಗೊಂಡ ಶಿಕ್ಷಕರಾದ ಎಸ್.ಐ. ಮುರಡಿ, ಪಿಎಸ್. ಲಚ್ಚಾಣ, ಶ್ರೀಮತಿ ಎ.ಐ. ಡಂಬಳ್ ಅವರು ತಲಾ 25,000 ರೂಪಾಯಿಗಳನ್ನು ಶಾಲಾ ದತ್ತಿ ನಿಧಿಗೆ ದೇಣಿಗೆಯಾಗಿ ನೀಡಿ, ಅದರಿಂದ ಬರುವ ಹಣದಲ್ಲಿ ಪ್ರತಿ ವರ್ಷ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ನಿಧಿ ನೀಡಿ ಪ್ರೋತ್ಸಾಹಿಸಲು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ತಾಯಂದರಿಗೆ ಮಕ್ಕಳಿಂದ ಪಾದಪೂಜೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡು ತಾಯಿಗೆ ಗೌರವ ಕೊಡುವುದರ ಮೂಲಕ ಸಂಸ್ಕಾರ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಇನ್ನು 10ನೇ ತರಗತಿ ಮಕ್ಕಳು ಶಾಲೆಗೆ ಸ್ಟೀಲ್ ಟಾಕಿ, ತಾಮ್ರದ ಟಾಕಿ ಹಾಗೂ ಸೈರನ್ ನೆನಪಿನ ಕಾಣಿಕೆಯಾಗಿ ನೀಡಿದರು. ಹಾಗೂ 3 ವರ್ಷಗಳ ಕಾಲ ಶಾಲೆಯಲ್ಲಿ ತಮ್ಮ ಮೇಲೆ ಪ್ರಭಾವ ಬೀರಿದ ಶಿಕ್ಷಕರನ್ನ ತಮ್ಮದೇ ನುಡಿಗಳಲ್ಲಿ ಹಾಡಿ ಹೊಗಳಿದ್ರು ಹಾಗೂ ಶಾಲೆಯನ್ನ ಬಿಟ್ಟು ಹೋಗುತ್ತೇವೆ ಎಂದು ಕಂಬನಿ ಮಿಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿಯ ಅಧ್ಯಕ್ಷರಾದ ಮಂಜಣ್ಣ ಅಂಗಡಿ ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ಮಹಂತ ಗೌಡ್ರ, ಬರಮಗೌಡ್ರ, ಮುಖ್ಯ ಗುರುಗಳಾದ ಬಿಎನ್ ಗಾಯಕವಾಡ, ಶ್ರೀತ ನಿಂಗಪ್ಪ ಮತ್ತೂರ, ಸಂಗಮೇಶ ಅಂಗಡಿ, ವಿಜಿ ಗೋಜಿ, ಶ್ರೀಮತಿ ಲಕ್ಷ್ಮಿ ಇ ಅಂಗಡಿ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಶೈಲಾ ಸುತಾರ, ಎಸ್ಪಿ ಹಿರೇಮಠ, ವಿನೋದ ಗೋಣಿ, ವಿದ್ಯಾ ತೆಳಗಿನಮನಿ, ಸಿಆರ್ ಮೂಲಿಮನಿ, ರಫೀಕ್ ಫಿರ್ಜಾದೆ, ಪ್ರವೀಣ್ ಭಜಂತ್ರಿ, ರಾಜು ಅಂಗಡಿ, ಯಶೋಧ ದಾನಣ್ಣನವರ ಹಾಜರಿದ್ದರು. ಗೀತಾ ಸೋಹಳ್ಳಿ ಹಾಗೂ ರೂಪಾ ಭರಮಗೌಡರು ನಿರೂಪಿಸಿದ್ರು. ಮಹೇಶ ಸಾಸಲವಾಡ ಹಾಗೂ ಹೇಮಾವತಿ ಶಮ್ಲಮಾಣಿ ಸ್ವಾಗತಿಸಿದ್ರು. ನಂದೀಶಗೌಡವ ಪಾಟೀಲ ಮತ್ತು ವಿದ್ಯಾ ಸೋಮತ್ತೂರ ವಂದಿಸಿದ್ರು. ಗಾಳಿಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.